ಒಂದು ಕಡೆ ತೀವ್ರ ರಾಜಕೀಯ ಜಿದ್ದಾಜಿದ್ದಿ ಆದರೆ ಮತ್ತೊಂದು ಕಡೆ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಹೆಸರಿನ ವಿಚಾರ ಎಡವಟ್ಟಿಗೆ ಕಾರಣವಾಗಿದೆ. ಅಥಣಿ ಕ್ಷೇತ್ರದ ಅಭ್ಯರ್ಥಿಗಳು ಗೊಂದಲಕ್ಕೀಡಾಗಿದ್ದಾರೆ. ಯಾಕಂತಂದ್ರೆ ಅಥಣಿ ಕ್ಷೇತ್ರದ ಅಭ್ಯರ್ಥಿಗಳ ಸಂಖ್ಯೆ ಒಂದೇ ಇರತಕ್ಕಂಥದ್ದು. ಅಥಣಿ ಕ್ಷೇತ್ರದ ಅಭ್ಯರ್ಥಿಗಳ ಸಂಖ್ಯೆ, ಇಬ್ಬರು ಅಭ್ಯರ್ಥಿಗಳ ಹೆಸರು ಒಂದೇ ಸಂಖ್ಯೆಯಲ್ಲಿ ಕಂಡು ಬಂದಿದೆ. ಲಕ್ಷ್ಮಣ ಸವದಿ ಹಾಗೂ ಮಹೇಶ್ ಕುಮಟಳ್ಳಿ ಇವರಿಬ್ಬರು ಕೂಡ ಸ್ಪರ್ಧೆ ಮಾಡಿದ್ದಾರೆ. ಇಬ್ಬರ ಹೆಸರು ಕೂಡ ಒಂದೇ ಸಂಖ್ಯೆಯಲ್ಲಿ ಕಂಡು ಬಂದಿದೆ. ನಾಳೆ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಅಲ್ಲಿ ಕ್ರಮ ಸಂಖ್ಯೆ 2ರಲ್ಲಿ ಇಬ್ಬರಿಗೂ ಕೂಡ ಲಕ್ಷ್ಮಣ ಸವದಿ ಹಾಗೂ ಮಹೇಶ್ ಕುಮಟಳ್ಳಿ ಇಬ್ಬರಿಗೂ ಕೂಡ ಕ್ರಮ ಸಂಖ್ಯೆ 2 ಅಂತ ಕೊಡಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಫೋಟೋ ವೈರಲ್ ಆಗಿದೆ. ಒಂದು ಕಡೆ ರಾಜಕೀಯ ಪ್ರತಿಸ್ಪರ್ಧಿಗಳು ಆಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಹಾಗೂ ಮಹೇಶ್ ಕುಮಟಳ್ಳಿ ಇವರಿಬ್ಬರ ನಡುವೆ ಸ್ಪರ್ಧೆ. ನಾಳೆ ನಡೆಯಲಿರುವ ಡಿಸಿಸಿ ಬ್ಯಾಂಕ್ ಮತದಾನ ಪ್ರಕ್ರಿಯೆ ಇವರಿಬ್ಬರ ಸ್ಥಾನವನ್ನು ನಿರ್ಧರಿಸುತ್ತೆ. ಆದರೆ ಕ್ರಮ ಸಂಖ್ಯೆ 2ರಲ್ಲೇ ಇಬ್ಬರ ಹೆಸರನ್ನು ಕೂಡ ಕೊಡಲಾಗಿದೆ. ಇದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಥಣಿ ಕ್ಷೇತ್ರದ ಮತದಾರರಿಗೆ ಇದರಿಂದ ಗೊಂದಲ ಉಂಟಾಗತ್ತೆ. ಈ ಗೊಂದಲವನ್ನು ಆದಷ್ಟು ಬೇಗ ಸರಿಪಡಿಸ್ತಾರಾ ಕಾದು ನೋಡಬೇಕಾಗಿದೆ. ಲಕ್ಷ್ಮಣ ಸವದಿ ಮಹೇಶ್ ಕುಮಟಳ್ಳಿ ಇಬ್ಬರ ಹೆಸರು ಕೂಡ ಕ್ರಮ ಸಂಖ್ಯೆ 2ರಲ್ಲೇ ಕಂಡು ಬಂದಿರತಕ್ಕಂಥದ್ದು. ಡಿಸಿಸಿ ಗದ್ದುಗೆಗಾಗಿ ಗುದ್ದಾಟ ಭಾರಿ ಜೋರಾಗಿದೆ ಈ ಸಾರಿ. ಪ್ರಬಲ ರಾಜಕೀಯ ಕುಟುಂಬಗಳ ಜಿದ್ದಾಜಿದ್ದಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಇಲ್ಲಿ ಲಕ್ಷ್ಮಣ ಸವದಿ ಅವರು ಹಾಗೂ ಮಹೇಶ್ ಕುಮಟಳ್ಳಿ ಇಬ್ಬರ ಕ್ರಮ ಸಂಖ್ಯೆ ಕೂಡ 2 ಅಂತ ಕೊಟ್ಟಿದ್ದಾರೆ. ಇದು ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದನ್ನು ಹೇಗೆ ಸರಿಪಡಿಸ್ಕೊಳ್ತಾರೆ ಮತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆ ಕುರಿತಾಗಿ ಏನೆಲ್ಲ ಅಪ್ಡೇಟ್ ಇದೆ? ಹೌದು ಶ್ರೀಲಕ್ಷ್ಮಿ, ಇಲ್ಲಿ ತೀವ್ರ ಜಿದ್ದು ಮತ್ತು ಪ್ರಶಸ್ತಿಗೆ ಕಾರಣ ಆಗಿದ್ದಂತ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಒಂದು ದಿನ ಬಾಕಿ ಇರುವುದು. ಸದ್ಯ ಈಗ ಹುಕ್ಕೇರಿ ಕ್ಷೇತ್ರದ ಚುನಾವಣೆಯನ್ನ ಮುಂದೂಡಿಕೆ ಮಾಡಿ ಧಾರವಾಡ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿರುವುದು. ಇದು ಎಲ್ಲೋ ಒಂದ್ ಕಡೆ ರಮೇಶ್ ಕತ್ತಿ ಅವರಿಗೆ ಶಾಕ್ ಕೂಡ ಇರುವಂತದ್ದು. ಯಾಕಂದ್ರೆ ಕಳೆದ 2-3 ತಿಂಗಳಿಂದ ಕೂಡ ಚುನಾವಣೆ ನಡೆಸಬೇಕು ಅನ್ನೋದ್ರಲ್ಲಿ ಸಾಕಷ್ಟು ತಯಾರಿಯನ್ನ ರಮೇಶ್ ಕತ್ತಿ ಅವರು ಮಾಡ್ಕೊಂಡಿದ್ರು. ಆದ್ರೆ ಈಗ ಹೈಕೋರ್ಟ್ ಆದೇಶ ಏನು ಅವರಿಗೆ ನಿರಾಶೆಯನ್ನ ಕೂಡ ತಂದಿರುವುದು. ಅಕ್ಟೋಬರ್ 19ರಂದು ಈ ಒಂದು ಚುನಾವಣೆ ನಡೆದಿತ್ತು. ಆದ್ರೆ ಈಗ 28ರವರೆಗೆ ತೀರ್ಪನ್ನ ಕಾಯ್ದಿರಿಸಿ ಅವತ್ತಿನವರೆಗೂ ಕೂಡ ಈಗ ಚುನಾವಣೆ ಮುಂದೂಡಿಕೆಯನ್ನ ಮಾಡಲಾಗಿದೆ. 28ರಂದು ಮತ್ತೆ ವಿಚಾರಣೆಯನ್ನ ಕೂಡ ನಡೆಸಲಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮತದಾನದ ಹಕ್ಕು ಮತ್ತು ಕೋರಂ ಇಲ್ಲದೆ ಡೆಲಿಗೇಷನ್ ಠರಾವ್ ಪಾಸ್ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಹುಕ್ಕೇರಿಯ ಪಿಕೆಪಿ ಸದಸ್ಯರೊಬ್ಬರು ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ರಿಟ್ ಅರ್ಜಿ ವಿಚಾರಣೆ ನಡೆಸಿದಂತ ಏನು ಹೈಕೋರ್ಟ್ ಈ ಒಂದು ಆದೇಶವನ್ನ ಕೂಡ ಈಗ ಮಾಡಿರುವಂತದ್ದು. ಹುಕ್ಕೇರಿಯ ಸ್ಥಾನಕ್ಕೆ ನಡೆಯಬೇಕಿದ್ದಂತ ಚುನಾವಣೆ ಸದ್ಯಕ್ಕೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಉಳಿದಂತ 6 ಸ್ಥಾನಗಳಲ್ಲಿ ಈ ಒಂದು ಚುನಾವಣೆ ಪ್ರಕ್ರಿಯೆ ಕೂಡ ನಡೆಯುತ್ತೆ ಇರುವಂತೂ ಹೈಕೋರ್ಟ್ ಆದೇಶದ ಅನ್ವಯ ಬೆಳಗಾವಿಯ ಡಿಸಿ ಅವರು ಈ ಒಂದು ಆದೇಶವನ್ನ ಸದ್ಯ ಹೊರಡಿಸಿರುವಂತದ್ದು. ಮತ್ತೊಂದು ಕಡೆ ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆ ಏನು ಅಭ್ಯರ್ಥಿಗಳು ಎಡವಟ್ಟು ಮಾಡಿಕೊಂಡ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕೆಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದೊಂದು ಫೋಟೋ ಕೂಡ ಈಗ ವೈರಲ್ ಆಗಿರುವಂತದ್ದು. ಇಬ್ಬರು ಅಭ್ಯರ್ಥಿಗಳ ಕ್ರಮ ಸಂಖ್ಯೆ 2ರಲ್ಲಿ ತಮ್ಮ ಗುರುತಿನ ಚೀಟಿಯನ್ನ ಕೂಡ ಪ್ರಕಟ ಮಾಡಿದ್ದಾರೆ. ಈ ಒಂದು ಏನು ಫೋಟೋ ಏನಿದೆ ಇದು ಸಾಕಷ್ಟು ಜಾಲತಾಣದಲ್ಲಿ ವೈರಲ್ ಕೂಡ ಆಗಿರುವಂತದ್ದು. ಈ ಒಂದು ನಿರ್ಧಾರದಿಂದ ಅಥಣಿ ಕ್ಷೇತ್ರದಲ್ಲಿ ಗೊಂದಲಕ್ಕೆ ಈಡಾಗಿರುವಂತದ್ದು. ಡೆಲಿಗೇಟ್ ಫಾರ್ಮ್ ಏನು ಮತದಾನದ ಹಕ್ಕನ್ನ ಪಡೆದಿರುವಂತದ್ದು ಅವರು ಗೊಂದಲಕ್ಕೆ ಈಡಾಗಬಹುದು ಅನ್ನೋ ಈ ಕೃತ್ಯವನ್ನ ಎಸಗಿರಬಹುದು ಅಥವಾ ಏನು ಚುನಾವಣಾ ಅಧಿಕಾರಿ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆಗೆ ಈಗ ನಿರ್ದೇಶಕರೇ ಉತ್ತರವನ್ನ ಕೊಡಬೇಕು. ಅಥಣಿಯಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಶಾಸಕ ಲಕ್ಷ್ಮಣ್ ಸವದಿ ಅವರು ರೈಟ್. ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಒಂದು ಕಡೆ ತೀವ್ರ ರಾಜಕೀಯ ಜಿದ್ದಾಜಿದ್ದಿ ಆದರೆ ಮತ್ತೊಂದು ಕಡೆ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಹೆಸರಿನ ವಿಚಾರ ಎಡವಟ್ಟಿಗೆ ಕಾರಣವಾಗಿದೆ. ಅಥಣಿ ಕ್ಷೇತ್ರದ ಅಭ್ಯರ್ಥಿಗಳು ಗೊಂದಲಕ್ಕೀಡಾಗಿದ್ದಾರೆ. ಯಾಕಂತಂದ್ರೆ ಅಥಣಿ ಕ್ಷೇತ್ರದ ಅಭ್ಯರ್ಥಿಗಳ ಸಂಖ್ಯೆ ಒಂದೇ ಇರತಕ್ಕಂಥದ್ದು. ಅಥಣಿ ಕ್ಷೇತ್ರದ ಅಭ್ಯರ್ಥಿಗಳ ಸಂಖ್ಯೆ, ಇಬ್ಬರು ಅಭ್ಯರ್ಥಿಗಳ ಹೆಸರು ಒಂದೇ ಸಂಖ್ಯೆಯಲ್ಲಿ ಕಂಡು ಬಂದಿದೆ. ಲಕ್ಷ್ಮಣ ಸವದಿ ಹಾಗೂ ಮಹೇಶ್ ಕುಮಟಳ್ಳಿ ಇವರಿಬ್ಬರು ಕೂಡ ಸ್ಪರ್ಧೆ ಮಾಡಿದ್ದಾರೆ. ಇಬ್ಬರ ಹೆಸರು ಕೂಡ ಒಂದೇ ಸಂಖ್ಯೆಯಲ್ಲಿ ಕಂಡು ಬಂದಿದೆ. ನಾಳೆ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಅಲ್ಲಿ ಕ್ರಮ ಸಂಖ್ಯೆ 2ರಲ್ಲಿ ಇಬ್ಬರಿಗೂ ಕೂಡ ಲಕ್ಷ್ಮಣ ಸವದಿ ಹಾಗೂ ಮಹೇಶ್ ಕುಮಟಳ್ಳಿ ಇಬ್ಬರಿಗೂ ಕೂಡ ಕ್ರಮ ಸಂಖ್ಯೆ 2 ಅಂತ ಕೊಡಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಫೋಟೋ ವೈರಲ್ ಆಗಿದೆ.
ಒಂದು ಕಡೆ ರಾಜಕೀಯ ಪ್ರತಿಸ್ಪರ್ಧಿಗಳು ಆಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಹಾಗೂ ಮಹೇಶ್ ಕುಮಟಳ್ಳಿ ಇವರಿಬ್ಬರ ನಡುವೆ ಸ್ಪರ್ಧೆ. ನಾಳೆ ನಡೆಯಲಿರುವ ಡಿಸಿಸಿ ಬ್ಯಾಂಕ್ ಮತದಾನ ಪ್ರಕ್ರಿಯೆ ಇವರಿಬ್ಬರ ಸ್ಥಾನವನ್ನು ನಿರ್ಧರಿಸುತ್ತೆ. ಆದರೆ ಕ್ರಮ ಸಂಖ್ಯೆ 2ರಲ್ಲೇ ಇಬ್ಬರ ಹೆಸರನ್ನು ಕೂಡ ಕೊಡಲಾಗಿದೆ. ಇದು ಗೊಂದಲಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಅಥಣಿ ಕ್ಷೇತ್ರದ ಮತದಾರರಿಗೆ ಇದರಿಂದ ಗೊಂದಲ ಉಂಟಾಗತ್ತೆ. ಈ ಗೊಂದಲವನ್ನು ಆದಷ್ಟು ಬೇಗ ಸರಿಪಡಿಸ್ತಾರಾ ಕಾದು ನೋಡಬೇಕಾಗಿದೆ. ಲಕ್ಷ್ಮಣ್ ಸವದಿ, ಮಹೇಶ್ ಕುಮಟಳ್ಳಿ ಇಬ್ಬರ ಹೆಸರು ಕೂಡ ಕ್ರಮ ಸಂಖ್ಯೆ 2ರಲ್ಲೇ ಕಂಡು ಬಂದಿರತಕ್ಕಂಥದ್ದು. ಡಿಸಿಸಿ ಗದ್ದುಗೆಗಾಗಿ ಗುದ್ದಾಟ ಭಾರಿ ಜೋರಾಗಿದೆ ಈ ಸಾರಿ. ಪ್ರಬಲ ರಾಜಕೀಯ ಕುಟುಂಬಗಳ ಜಿದ್ದಾಜಿದ್ದಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಇಲ್ಲಿ ಲಕ್ಷ್ಮಣ್ ಸವದಿ ಅವರು ಹಾಗೂ ಮಹೇಶ್ ಕುಮಟಳ್ಳಿ ಇಬ್ಬರ ಕ್ರಮ ಸಂಖ್ಯೆ ಕೂಡ 2 ಅಂತ ಕೊಟ್ಟಿದ್ದಾರೆ. ಇದು ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದನ್ನು ಹೇಗೆ ಸರಿಪಡಿಸ್ಕೊಳ್ತಾರೆ ಮತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕುರಿತಾಗಿ ಏನೆಲ್ಲ ಅಪ್ಡೇಟ್ ಇದೆ? ಹೌದು ಶ್ರೀಲಕ್ಷ್ಮಿ, ಇಲ್ಲಿ ತೀವ್ರ ಜಿದ್ದು ಮತ್ತು ಪ್ರಶಸ್ತಿಗೆ ಕಾರಣ ಆಗಿದ್ದಂತ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮತದಾನ ಪ್ರಕ್ರಿಯೆ 1 ದಿನ ಬಾಕಿ ಇರುವುದು. ಸದ್ಯ ಈಗ ಹುಕ್ಕೇರಿ ಕ್ಷೇತ್ರದ ಚುನಾವಣೆಯನ್ನ ಮುಂದೂಡಿಕೆ ಮಾಡಿ ಧಾರವಾಡ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿರುವುದು. ಇದು ಎಲ್ಲೋ ಒಂದ್ ಕಡೆ ರಮೇಶ್ ಕತ್ತಿ ಅವರಿಗೆ ಶಾಕ್ ಕೂಡ ಇರುವಂತದ್ದು. ಯಾಕಂದ್ರೆ ಕಳೆದ 2-3 ತಿಂಗಳಿಂದ ಕೂಡ ಚುನಾವಣೆ ನಡೆಸಬೇಕು ಅನ್ನೋದ್ರಲ್ಲಿ ಸಾಕಷ್ಟು ತಯಾರಿಯನ್ನ ರಮೇಶ್ ಕತ್ತಿ ಅವರು ಮಾಡ್ಕೊಂಡಿದ್ರು. ಆದ್ರೆ ಈಗ ಹೈಕೋರ್ಟ್ ಆದೇಶ ಏನು ಅವರಿಗೆ ನಿರಾಶೆಯನ್ನ ಕೂಡ ತಂದಿರುವುದು. ಅಕ್ಟೋಬರ್ 19ರಂದು ಈ ಒಂದು ಚುನಾವಣೆ ನಡೆಯಬೇಕಿತ್ತು. ಆದ್ರೆ ಈಗ 28ರವರೆಗೆ ತೀರ್ಪನ್ನ ಕಾದಿರಿಸಿ ಅವತ್ತಿನವರೆಗೂ ಕೂಡ ಈಗ ಚುನಾವಣೆ ಮುಂದೂಡಿಕೆಯನ್ನ ಮಾಡಲಾಗಿದೆ. 28ರಂದು ಮತ್ತೆ ವಿಚಾರಣೆಯನ್ನ ಕೂಡ ನಡೆಸಲಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮತದಾನದ ಹಕ್ಕು ಮತ್ತು ಕೋರಂ ಇಲ್ಲದೆ ಡೆಲಿಗೇಷನ್ ಠರಾವು ಪಾಸ್ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಹುಕ್ಕೇರಿಯ ಪಿಕೆಪಿ ಸದಸ್ಯರೊಬ್ಬರು ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ರಿಟ್ ಅರ್ಜಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಈ ಒಂದು ಆದೇಶವನ್ನ ಕೂಡ ಈಗ ಮಾಡಿರುವಂತದ್ದು. ಹುಕ್ಕೇರಿಯ ಸ್ಥಾನಕ್ಕೆ ನಡೆಯಬೇಕಿದ್ದಂತ ಚುನಾವಣೆ ಸದ್ಯಕ್ಕೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಉಳಿದಂತ 6 ಸ್ಥಾನಗಳಲ್ಲಿ ಈ ಒಂದು ಚುನಾವಣೆ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಇರುವಂತೂ ಹೈಕೋರ್ಟ್ ಆದೇಶದ ಅನ್ವಯ ಬೆಳಗಾವಿಯ ಡಿಸಿ ಅವರು ಈ ಒಂದು ಆದೇಶವನ್ನ ಸದ್ಯ ಹೊರಡಿಸಿರುವಂತದ್ದು. ಮತ್ತೊಂದು ಕಡೆ ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿಗಳು ಎಡವಟ್ಟು ಮಾಡಿಕೊಂಡ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕೆಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದೊಂದು ಫೋಟೋ ಕೂಡ ಈಗ ವೈರಲ್ ಆಗಿರುವಂತದ್ದು. ಅಭ್ಯರ್ಥಿಗಳ ಕ್ರಮ ಸಂಖ್ಯೆ 2ರಲ್ಲಿ ತಮ್ಮ ಗುರುತಿನ ಚೀಟಿಯನ್ನ ಕೂಡ ಪ್ರಕಟ ಮಾಡಿದ್ದಾರೆ. ಈ ಒಂದು ಫೋಟೋ ಏನಿದೆ ಇದು ಸಾಕಷ್ಟು ಜಾಲತಾಣದಲ್ಲಿ ವೈರಲ್ ಕೂಡ ಆಗಿರುವಂತದ್ದು. ಈ ಒಂದು ನಿರ್ಧಾರದಿಂದ ಅಥಣಿ ಕ್ಷೇತ್ರದಲ್ಲಿ ಗೊಂದಲಕ್ಕೆ ಈಡಾಗಿರುವಂತದ್ದು. ಡೆಲಿಗೇಟ್ಸ್ ಫಾರ್ಮ್ ಮತದಾನದ ಹಕ್ಕನ್ನ ಪಡೆದಿರುವಂತದ್ದು. ಅವರು ಗೊಂದಲಕ್ಕೆ ಈಡಾಗಬಹುದು ಅನ್ನೋ ಆದ್ರೂ ಈ ಕೃತ್ಯವನ್ನ ಎಸಗಿರಬಹುದು ಅಥವಾ ಚುನಾವಣಾ ಅಧಿಕಾರಿ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆಗೆ ಈಗ ನಿರ್ದೇಶಕರ ಉತ್ತರವನ್ನ ಕೊಡಬೇಕು. ಅಥಣಿಯಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಶಾಸಕ ಲಕ್ಷ್ಮಣ್ ಸವದಿ ಅವರು ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.